ಸೊ ಕಮಿಂಗ್ ಟು ದ ನೆಕ್ಸ್ಟ್ 2 marks ಕ್ವಶನ್ಸ್. ಸೊ ನಿಮಗೆ 5 marks ಕ್ವಶನ್ ಹೇಳಿದೆ, 3 marks ಕ್ವಶನ್ಸ್ ಹೇಳಿದೆ. ಈಗ ನೆಕ್ಸ್ಟ್ 2 marks ಕ್ವಶನ್ಸ್. ತುಂಬಾ 2 marks ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳ್ತಾರೆ ಅಂಡ್ ವಿ ಕ್ಯಾನ್ ಈಸಿಲಿ ಎಕ್ಸ್ಪೆಕ್ಟ್ ಯಾವ ಕ್ವಶನ್ ಕೇಳ್ಬೋದು ಅನ್ನೋದು ಸಹ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾವ್ದಾವ್ದು 2 marks ಕ್ವಶನ್ಸ್ ನಿಮಗೆ ಯಾವ್ದಾವ್ದು ಬರುತ್ತೆ ಈ ಚಾಪ್ಟರ್ ಇಂದ ಅಂತಂದ್ರೆ, ಸೊ ಫಸ್ಟ್ ಒನ್. ಸೊ ಇಲ್ಲಿ ನಿಮಗೆ 2 marks ಕ್ವಶನ್ ಅಂತ ಬಂದ ತಕ್ಷಣ ಯಾವ್ದು ಕೇಳ್ತಾರೆ ಅಂತಂದ್ರೆ ಟೆಪೆಟಮ್, ವಾಟ್ ಈಸ್ ಟೆಪೆಟಮ್ ಅಂಡ್ ಆಲ್ಸೋ ಇಟ್ಸ್ ಫಂಕ್ಷನ್. ಸೊ ಟೆಪೆಟಮ್ ಬಗ್ಗೆ ಕೇಳ್ತಾರೆ, ಟೆಪೆಟಮ್ ಅಂಡ್ ಇಟ್ಸ್ ಫಂಕ್ಷನ್. ಸೊ ನೀವು ಕ್ವಶನ್ಸ್ ನೋಡ್ಕೊಳ್ಳೋದಷ್ಟಲ್ಲ, ಅದನ್ನ ಒಂದು ಬುಕ್ ಇಟ್ಬಿಟ್ಟು ಆನ್ಸರ್ ಮಾಡ್ಕೊಂತ ಹೋದ್ರೆ ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಹೆಲ್ಪ್ ಆಗುತ್ತೆ. ಓಕೆ, ಸೊ ಕ್ವಶನ್ಸ್ ಈಗ ನಾನು ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಆನ್ಸರ್ ಮಾಡ್ತಾ ಹೋಗೋಣ. ಬಟ್ ಈಗ ಫಸ್ಟ್ ನಿಮಗೆ ಕ್ವಶನ್ ಯಾವ್ದು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಕಮಿಂಗ್ ಟು ದ ನೆಕ್ಸ್ಟ್ ಸೆಕೆಂಡ್ ಕ್ವಶನ್. ಸೊ ಸೆಕೆಂಡ್ ಕ್ವಶನ್ ನಿಮಗೆ 2 marks ಅಲ್ಲಿ ಯಾವ್ದು ಕೇಳ್ತಾರೆ ಅಂದ್ರೆ ದಟ್ ಈಸ್ ದ ಲೇಯರ್ಸ್ ಆಫ್ ಪೋಲನ್ ಗ್ರೈನ್. ಸೊ ಪೋಲನ್ ಗ್ರೈನ್ ಸ್ಟ್ರಕ್ಚರ್ ಮೇಲೆ ನಿಮಗೆ ಇನ್ ಕೇಸ್ ಡಯಾಗ್ರಾಮ್ ಕೊಟ್ಟಿಲ್ಲ 3 marks ಅಲ್ಲಿ ಅಂದಾಗ, ಸೊ ಅವ್ರು ಯಾವ ರೀತಿ 2 marks ಅಲ್ಲಿ ಕ್ವಶನ್ ಕೇಳ್ತಾರೆ ಅಂದ್ರೆ ವಿಚ್ ಆರ್ ದ ಲೇಯರ್ಸ್ ಆಫ್ ಪೋಲನ್ ಗ್ರೈನ್ ಅಂಡ್ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಲೇಯರ್. ಸೊ ನಾವ್ ಎರಡು ಪೋಲನ್ ಲೇಯರ್ಸ್ ನ ನೋಡ್ತಾ ಹೋಗ್ತೀವಿ. ಯಾವ್ದ್ಯಾವ್ದು? ಎಕ್ಸೈನ್ ಮತ್ತೆ ಇಂಟೈನ್ ಅಲ್ವಾ? ಸೊ ಎಕ್ಸೈನ್ ಯಾವ್ದ್ರಿಂದ ಆಗಿರುತ್ತೆ, ಇಂಟೈನ್ ಯಾವ್ದ್ರಿಂದ ಆಗಿರುತ್ತೆ. ಸೊ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ, ಎಕ್ಸೈನ್ ಅಂಡ್ ಇಂಟೈನ್ ಅಂಡ್ ಇದ್ರ ಕೆಮಿಕಲ್ ಕಾಂಪೋಸಿಷನ್ ನ ನಿಮಗೆ ಕೇಳ್ತಾ ಇರ್ತಾರೆ. ಓಕೆ, ಸೊ ನೆಕ್ಸ್ಟ್ ಇನ್ಯಾವ ಕ್ವಶನ್ ಕೇಳ್ತಾರೆ? ಸೊ ನೆಕ್ಸ್ಟ್ ಥರ್ಡ್ ಕ್ವಶನ್ ಯಾವ್ದು ಅಂತಂದ್ರೆ ಸೊ ವಾಟ್ ಈಸ್ ಡಬಲ್ ಫರ್ಟಿಲೈಸೇಷನ್? ಡಬಲ್ ಫರ್ಟಿಲೈಸೇಷನ್. ಸೊ ಅಗೇನ್ ಅದರಲ್ಲಿ ಎರಡು ನೋಡ್ತೀವಿ ನಾವು. ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ವಿ ಹ್ಯಾವ್ 2 types, double fertilization. What is double fertilization and again the types of double fertilization. ಡಬಲ್ ಫರ್ಟಿಲೈಸೇಷನ್ ಅಂತ ಏನು ಕರಿತೀವಿ, ಎರಡು ಕಡೆ ಫರ್ಟಿಲೈಸೇಷನ್ ಆಗ್ತಾ ಹೋಗುತ್ತೆ, ಎರಡು ತರ ಫರ್ಟಿಲೈಸೇಷನ್ ಆಗುತ್ತೆ. ಯಾವ್ದು ಅಂದ್ರೆ ದಟ್ ಈಸ್ ಸಿಂಗ್ಯಾಮಿ ಅಂಡ್ ಟ್ರಿಪಲ್ ಫ್ಯೂಷನ್. ಸಿಂಗ್ಯಾಮಿ ಅಂಡ್ ಟ್ರಿಪಲ್ ಫ್ಯೂಷನ್ ಇವೆರಡು ಅಂತೂ ನಿಮಗೆ ಕಂಪಲ್ಸರಿ ಡೆಫಿನೇಷನ್ ಕ್ವಶನ್ಸ್ ಅಂತ ಬಂದ್ರೆ ಸಿಂಗ್ಯಾಮಿ ಮತ್ತೆ ಟ್ರಿಪಲ್ ಫ್ಯೂಷನ್ ನ ಕಂಪಲ್ಸರಿ ಕೇಳುವಂತ ಕ್ವಶನ್ಸ್. ಆಯ್ತಾ, ಇವೆರಡನ್ನು ಸೇರ್ಸ್ಬಿಟ್ಟು ನಾವೇನಂತ ಕರಿತೀವಿ, ಡಬಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಏನೇನ್ ಬರುತ್ತೆ, ಸಿಂಗ್ಯಾಮಿ ಮತ್ತೆ ಟ್ರಿಪಲ್ ಫ್ಯೂಷನ್ ಇವೆರಡು ಸಹ ಸೊ ನಾವು 2 marks ಅಲ್ಲಿ ಡೆಫಿನೇಷನ್ ಕ್ವಶನ್ಸ್ ಆಗಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಸೊ ನೆಕ್ಸ್ಟ್ ಇನ್ನೊಂದು ಕೇಳ್ತಾನೆ. ಇಲ್ಲಿ ಡಿಫ್ರೆನ್ಸಸ್ ಜಾಸ್ತಿ ಕೇಳುವಂತ ಏನು ಈ ಚಾಪ್ಟರ್ ಅಲ್ಲಿ ಜಾಸ್ತಿ ಡಿಫ್ರೆನ್ಸಸ್ ಕೇಳ್ತಾ ಹೋಗ್ತಾರೆ. ಯಾವ್ದ್ಯಾವ್ದು ಅಂತ ಅಂದ್ರೆ ಸೊ ನಿಮಗೆ 4-5 ಡಿಫ್ರೆನ್ಸಸ್ ಕ್ವಶನ್ಸ್ ಬರುತ್ತೆ. ಫಸ್ಟ್ ಒನ್ ಯಾವ್ದು ಅಂದ್ರೆ ದಟ್ ಈಸ್ ಆಲ್ಬುಮಿನಸ್ ಅಂಡ್ ನಾನ್ ಆಲ್ಬುಮಿನಸ್. ಆಲ್ಬುಮಿನಸ್ ಮತ್ತೆ ನಾನ್ ಆಲ್ಬುಮಿನಸ್ ಸೀಡ್ ಬಗ್ಗೆ ನಿಮಗೆ ಏನ್ ಮಾಡ್ತಾರೆ, ಇಲ್ಲಿ ಕ್ವಶನ್ ಕೇಳ್ತಾ ಹೋಗ್ತಾರೆ. ನೀವು ಡೆಫಿನಿಷನ್ ಬರಿಬೇಕು, ಅದ್ರ ಜೊತೆಗೆ ಎಕ್ಸಾಂಪಲ್ಸ್ ನ ನೀವು ಮೆನ್ಷನ್ ಮಾಡ್ಬೇಕು. ಓಕೆ, ಸೊ ಇದು ನಿಮಗೆ ಯಾವ ಪೇಜ್ ಅಲ್ಲಿ ಸಿಗುತ್ತೆ, ಆಲ್ಬುಮಿನಸ್ ಮತ್ತೆ ನಾನ್ ಆಲ್ಬುಮಿನಸ್ ಯಾವ ಪೇಜ್ ಅಲ್ಲಿ ನಾವು ನೋಡ್ಬೋದು ಅಂದ್ರೆ ದಟ್ ಈಸ್ ಪೇಜ್ ನಂಬರ್ 20 ಅಲ್ಲಿ ನಿಮಗೆ ಡೆಫಿನೇಷನ್ ವಿತ್ ಆನ್ಸರ್ ಇದೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಇನ್ಯಾವ್ದು ಕೇಳ್ತಾರೆ ಡಿಫ್ರೆನ್ಸಸ್ ಅಂದ್ರೆ ಟ್ರೂ ಫ್ರೂಟ್ ಅಂಡ್ ಫಾಲ್ಸ್ ಫ್ರೂಟ್. ಇದಂತೂ ನಿಮ್ಗೆ ತುಂಬಾ ಸರಿ ಕೇಳಿದ್ದಾರೆ ಕ್ವಶನ್, ಟ್ರೂ ಫ್ರೂಟ್, ಫಾಲ್ಸ್ ಫ್ರೂಟ್. ಓಕೆ, ಸೊ ಟ್ರೂ ಫ್ರೂಟಿಗೆ ಡೆಫಿನೇಷನ್ ಬರಿಬೇಕು, ಫಾಲ್ಸ್ ಫ್ರೂಟಿಗೆ ಡೆಫಿನೇಷನ್ ಬರಿಬೇಕು. ಫಾಲ್ಸ್ ಫ್ರೂಟಿಗೆ ಎಕ್ಸಾಂಪಲ್ಸ್ ಇದೆ. ಸೊ ನಾವು ಯೂಶಲ್ ಆಗಿ 3 ಎಕ್ಸಾಂಪಲ್ಸ್ ತಗೊಳ್ತಾ ಹೋಗ್ತೀವಿ ಫಾಲ್ಸ್ ಫ್ರೂಟ್ ಅಲ್ಲಿ. ಸ್ಟ್ರಾಬೆರಿ ಆಗಿರ್ಬೋದು, ಆಪಲ್ ಆಗಿರ್ಬೋದು. ನೀವು ಫಾಲ್ಸ್ ಫ್ರೂಟ್ ಒಂದೇ 2 marks ಅಲ್ಲಿ ಕೇಳ್ತಿರ್ತಾರೆ, ವಾಟ್ ಈಸ್ ಫಾಲ್ಸ್ ಫ್ರೂಟ್, ಗಿವ್ ಎಕ್ಸಾಂಪಲ್. ಸೊ ಫಾಲ್ಸ್ ಫ್ರೂಟ್ ಅಂದ್ರೆ ಥಾಲಮಸ್ ಪಾರ್ಟ್ ಇಂದ ಫ್ರೂಟ್ ಬೆಳೆದ್ರೆ ಅದನ್ನ ನಾವು ಫಾಲ್ಸ್ ಫ್ರೂಟ್ ಅಂತ ಕರಿತಾ ಹೋಗ್ತೀವಿ. ಸೊ ಇದಕ್ಕೆ ಯೂಶಲ್ ಆಗಿ 3 ಎಕ್ಸಾಂಪಲ್ ತಗೊಳ್ತೀವಿ. ಯಾವ್ದಾವ್ದು ಅಂದ್ರೆ ಸ್ಟ್ರಾಬೆರಿ, ಆಪಲ್ ಅಂಡ್ 3 ಎಕ್ಸಾಂಪಲ್ಸ್ ನ ತಗೊಳ್ತೀವಿ. ಯಾವ್ದಾವ್ದು
ಅಂದ್ರೆ ಸ್ಟ್ರಾಬೆರಿ, ಆಪಲ್ ಅಂಡ್ ಆಲ್ಸೋ ಕ್ಯಾಶ್ಯೂ. ಸೊ 3 ಯೂಶಲ್ ಆಗಿ 3 ಎಕ್ಸಾಂಪಲ್ಸ್ ನೀವು ನೆನ್ಪಿಟ್ಕೋಬೇಕು ಫಾಲ್ಸ್ ಫ್ರೂಟ್ ಅಲ್ಲಿ. ಟ್ರೂ ಫ್ರೂಟ್ ಗೆ ನೀವು ಯಾವ್ದಾದ್ರು ಬೇರೆ ಎಕ್ಸಾಂಪಲ್ಸ್ ಸಹ ಬರೀತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಇನ್ಯಾವ್ದು ಡಿಫ್ರೆನ್ಸ್ ಕೇಳ್ತಾರೆ ಇದ್ರಲ್ಲಿ, ಒಂದು ಆಲ್ಬುಮಿನಸ್, ನಾನ್ ಆಲ್ಬುಮಿನಸ್ ಅದಾದ್ರೂ ಕೇಳ್ಬೋದು, ಟ್ರೂ ಫ್ರೂಟ್, ಫಾಲ್ಸ್ ಫ್ರೂಟ್ ಅದಾದ್ರೂ ಕೇಳ್ಬೋದು. ಅಗೇನ್ ಸೊ ನೆಕ್ಸ್ಟ್ ಬೇರೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ, ತುಂಬಾ ಕಾಮನ್ ಆಗಿ ಕೇಳುವಂತ ಕ್ವಶನ್ ಯಾವ್ದು ಅಂದ್ರೆ ದಟ್ ಈಸ್ ಪಾರ್ಥೆನೋಕಾರ್ಪಿ. ನೀವು 2 ಮಾರ್ಕ್ಸ್ ಅಲ್ಲಿ ನೋಡಿದ ತಕ್ಷಣ ಇಷ್ಟ್ರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಇದ್ದೇ ಇರುತ್ತೆ. ಪಾರ್ಥೆನೋಕಾರ್ಪಿ ಮತ್ತೆ ಅದಕ್ಕೆ ವಿತ್ ಎಕ್ಸಾಂಪಲ್. ಸೊ ಪಾರ್ಥೆನೋಕಾರ್ಪಿ ಅಂದ್ರೇನು, ದ ಡೆವಲಪ್ಮೆಂಟ್ ಆಫ್ ಫ್ರೂಟ್ಸ್ ವಿತೌಟ್ ಫರ್ಟಿಲೈಸೇಷನ್ಸ್, ದ ಡೆವಲಪ್ಮೆಂಟ್ ಆಫ್ ಓವರಿ ಇಂಟು ಫ್ರೂಟ್ ವಿತೌಟ್ ಫರ್ಟಿಲೈಸೇಷನ್, ಅದನ್ನ ಪಾರ್ಥೆನೋಕಾರ್ಪಿ ಅಂತ ಕರಿತೀವಿ. ಎಕ್ಸಾಂಪಲ್ ನೀವು ಯಾವ್ದಾದ್ರು ಎಕ್ಸಾಂಪಲ್ಸ್ ಎಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸೊ ನೋಡ್ಬಿಟ್ಟು ಬರೀರಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದ್ ಯಾವ್ದು ಅಂತಂದ್ರೆ ದಟ್ ಈಸ್ ಅಪೋಮಿಕ್ಸಿಸ್. ಸೊ ಅಪೋಮಿಕ್ಸಿಸ್ ವಿತ್ ಎಕ್ಸಾಂಪಲ್, ಅದಕ್ಕೂ ಸಹ ಎಕ್ಸಾಂಪಲ್ಸ್ ಬರೀಬೇಕು. ಓಕೆ, ಇಷ್ಟು ಕ್ವಶನ್ಸ್ ಯೂಶಲ್ ಆಗಿ ನಿಮಗೆ ಲೇಯರ್ಸ್ ಆಫ್ ಪೋಲನ್ ಗ್ರೈನ್ ಅಥವಾ ಟ್ರೂ ಫ್ರೂಟ್, ಫಾಲ್ಸ್ ಫ್ರೂಟ್ ಬಗ್ಗೆ ಕ್ವಶನ್ ಇರುತ್ತೆ, ಪಾರ್ಥೆನೋಕಾರ್ಪಿ ವಿತ್ ಎಕ್ಸಾಂಪಲ್ ಅದಾದ್ರೂ ಕ್ವಶನ್ ಇರುತ್ತೆ, ಅಥವಾ ಅಪೋಮಿಕ್ಸಿಸ್ ಅದನ್ನು ಸಹ ನಿಮಗೆ ಎಕ್ಸಾಂಪಲ್ ಸಮೇತ ಡೆಫಿನಿಷನ್ ನ ಕೇಳ್ತಾ ಹೋಗ್ತಾರೆ. ಸೊ ಇಷ್ಟು ಕ್ವಶನ್ಸ್ ನ ನೀವು ಕರೆಕ್ಟ್ ಆಗಿ ಓದ್ಕೋಬೇಕು. ಅಂಡ್ ಅಗೇನ್ ಇನ್ನೂ ಒಂದು ಕ್ವಶನ್ ಇದೆ, ಯಾವ್ದು ಅಂದ್ರೆ ದಟ್ ಈಸ್ ಪಾಲಿಎಂಬ್ರಿಯೋ. ಅದಕ್ಕೆ ಎಕ್ಸಾಂಪಲ್. ಓಕೆ, ಸೊ ಇಷ್ಟು ಕ್ವಶನ್ಸ್ ನ ನೀವು 2 ಮಾರ್ಕ್ಸ್ ಗೆ ನೋಡ್ಕೋಬೇಕಾಗುತ್ತೆ. ಅಗೇನ್ ಇನ್ನು ಯಾವ ಕ್ವಶನ್ಸ್ ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ದಟ್ ಈಸ್ ದ ಡೆಫಿನೇಷನ್ ಆಫ್ ಕೋಲಿಯಾಪ್ಟೈಲ್ ಅಂಡ್ ಕೋಲಿಯೋರೈಸಾ. ಅಂಡ್ ಕೋಲಿಯೋರೈಸಾ. ಓಕೆ, ಸೊ ಇವೆರಡನ್ನ ನಿಮಗೆ 2 ಮಾರ್ಕ್ಸ್ ಅಲ್ಲಿ ಡೆಫಿನಿಷನ್ಸ್ ಕೇಳ್ತಿರ್ತಾರೆ. ಕೋಲಿಯಾಪ್ಟೈಲ್ ಅಂದ್ರೆ ಏನು, ಕೋಲಿಯೋರೈಸಾ ಅಂದ್ರೆ. ಸೊ ಕೋಲಿಯಾಪ್ಟೈಲ್ ಅಂದ್ರೆ ಸೊ ಯೂಶಲ್ ಆಗಿ ಶೂಟ್ ಪಾರ್ಟಿಗೆ ಔಟರ್ ಪ್ರೊಟೆಕ್ಟಿವ್ ಶೀಟ್ ನ ಕೋಲಿಯಾಪ್ಟೈಲ್ ಅಂತ ಕರಿತೀವಿ. ಕೋಲಿಯೋರೈಸಾ ಅಂದ್ರೆ ದಿಸ್ ಇಸ್ ದ ಔಟರ್ ಶೀಟ್ ಲೈಕ್ ಸ್ಟ್ರಕ್ಚರ್ ವಿಚ್ ಪ್ರೆಸೆಂಟ್ ಟು ಪ್ರೊಟೆಕ್ಟ್ ದ ರೂಟ್ ಪಾರ್ಟ್ ಅಥವಾ ರೂಟ್ ಕ್ಯಾಪ್ ಹೊರಗಡೆ ಒಂದು ಪ್ರೊಟೆಕ್ಟಿವ್ ಕ್ಯಾಪ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಅದನ್ನ ಕೋಲಿಯೋರೈಸಾ ಅಂತ ಕರಿತೀವಿ. ಸೊ ಕೋಲಿಯೋರೈಸಾ ಆರ್ ಫಾರ್ ರೂಟ್ ನೆನ್ಪಿಟ್ಕೋಬೇಕು. ಕೋಲಿಯಾಪ್ಟೈಲ್ ಮತ್ತೆ ಕೋಲಿಯೋರೈಸಾ ಇವೆರಡನ್ನ ನಿಮಗೆ ಡೆಫಿನೇಷನ್ ಕೇಳುವಂತ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ನಾವು 2 ಮಾರ್ಕ್ಸ್ ಕ್ವಶನ್ಸ್ ನ ಈ ಚಾಪ್ಟರ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಇನ್ನೊಂದು ಕೇಳ್ತಾರೆ 10 ಕ್ವಶನ್ಸ್ ಆಗ್ಲಿ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಡೆಫಿನೇಷನ್ ಆಫ್ ಪೆರಿಸ್ಪರ್ಮ್ ಅಂಡ್ ಪೆರಿಕಾರ್ಪ್. ಸೊ ಇವೆರಡು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕಂತಾನೆ ಕೇಳ್ತಾರೆ. ಪೆರಿಸ್ಪರ್ಮ್ ಅಂದ್ರೆ ದಟ್ ಈಸ್ ದ ರೆಸಿಡೆಂಟ್ ನ್ಯೂಸೆಲ್ಲಸ್, ಉಳಿದಿರುವಂತ ನ್ಯೂಸೆಲ್ಲಸ್ ನ ನಾವೇನಂತ ಕರಿತೀವಿ, ಪೆರಿಸ್ಪರ್ಮ್ ಅಂತ ಕರಿತೀವಿ. ಔಟರ್ ಲೇಯರ್ ನ ನಾವೇನಂತ ಕರಿತೀವಿ, ಪೆರಿಕಾರ್ಪ್ ಅಂತ ಕರಿತೀವಿ. ಸೊ ಪೆರಿಸ್ಪರ್ಮ್ ನಾವು ಬೀಟ್ ಅಲ್ಲಿ ನೋಡ್ತಾ ಹೋಗ್ತೀವಿ ಅಂಡ್ ಆಲ್ಸೋ ಪೆಪ್ಪರ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಪೆರಿಸ್ಪರ್ಮ್ ಮತ್ತೆ ಪೆರಿಕಾರ್ಪ್ ಇವೆರಡು ಡೆಫಿನೇಷನ್ಸ್ ನ ನೋಡ್ಕೊಳ್ತಾ ಹೋಗ್ರಿ. ಓಕೆ, ಇಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ನಿಮಗೆ ತುಂಬಾ ಸರಿ ಕೇಳಿರುವಂತ ಕ್ವಶನ್ಸ್ ಇದು. ಓಕೆ, ಸೊ ಫಸ್ಟ್ ಒನ್ ಯಾವ್ದು, ಟೆಪೆಟಮ್ ಮತ್ತೆ ಅದ್ರ ಫಂಕ್ಷನ್ಸ್ ನೋಡ್ಕೋಬೇಕು. ಸೆಕೆಂಡ್ ಕ್ವಶನ್ ಯಾವ್ದು, ದ 2 ಲೇಯರ್ಸ್ ಆಫ್ ದ ಪೋಲನ್ ಗ್ರೈನ್, ಯಾವ್ದಪ್ಪ ಅಂದ್ರೆ ಎಕ್ಸೈನ್ ಮತ್ತೆ ಇನ್ಟೈನ್. ಅಷ್ಟೇ ಅಲ್ಲದೆ ಅದು ಯಾವ ಕೆಮಿಕಲ್ ಇಂದ ಆಗಿರುತ್ತೆ ನೀವು ಅದನ್ನು ಸಹ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ರಿ. ನೆಕ್ಸ್ಟ್ ಅದಾದ್ಮೇಲೆ ಡಬಲ್ ಫರ್ಟಿಲೈಸೇಷನ್ ಅಲ್ಲಿ ಸಿಂಗ್ಯಾಮಿ ಮತ್ತೆ ಟ್ರಿಪಲ್ ಫ್ಯೂಷನ್ ಅದನ್ನು ಕೇಳ್ತಾನೆ. ಅದಾದ್ಮೇಲೆ ಡಿಫ್ರೆನ್ಸಸ್ ಅಲ್ಲಿ ಬಂದ್ರೆ ಆಲ್ಬುಮಿನಸ್, ನಾನ್ ಆಲ್ಬುಮಿನಸ್ ಅದು ಕೇಳೋ ಚಾನ್ಸಸ್ ಇರುತ್ತೆ. ಟ್ರೂ ಫ್ರೂಟ್, ಫಾಲ್ಸ್ ಫ್ರೂಟ್ ಇದು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದು ಬಿಟ್ರೆ 2 ಮಾರ್ಕ್ಸ್ ಕ್ವಶನ್ ಇನ್ನೇನ್ ಕೇಳ್ತಾನಪ್ಪ ಅಂದ್ರೆ ಡೆಫಿನಿಷನ್ಸ್. ಪಾರ್ಥೆನೋಕಾರ್ಪಿ ಅದಕ್ಕೆ ಎಕ್ಸಾಂಪಲ್, ಇಲ್ಲಾಂದ್ರೆ ಅಪೋಮಿಕ್ಸಿಸ್ ಅದಕ್ಕೆ ಎಕ್ಸಾಂಪಲ್. ದ ಡೆವಲಪ್ಮೆಂಟ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್ ಅದನ್ನ ಅಪೋಮಿಕ್ಸಿಸ್ ಅಂತ ಕರಿತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ ಕೇಳ್ತಾನೆ. ಮತ್ತೆ ಪಾಲಿಎಂಬ್ರಿಯೋ ಅದಕ್ಕೆ ಎಕ್ಸಾಂಪಲ್ಸ್ ನೆನ್ಪಿಟ್ಕೋಬೇಕು. ಅಂಡ್ ಡೆಫಿನಿಷನ್ಸ್ ಕೋಲಿಯಾಪ್ಟೈಲ್, ಕೋಲಿಯೋರೈಸಾ ಅದಾದ್ಮೇಲೆ ಪೆರಿಸ್ಪರ್ಮ್ ಅಂಡ್ ಪೆರಿಕಾರ್ಪ್. ಇಷ್ಟು ಕ್ವಶನ್ಸ್ ಗೆ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂದ್ರೆ ಸೊ ನೀವು 2 ಮಾರ್ಕ್ಸ್ ಕ್ವಶನ್ ನ ಈ ಚಾಪ್ಟರ್ ಇಂದ ಆರಾಮ್ಸೆ ಅಟೆಂಡ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ದೀಸ್ ಆರ್ ದ 2 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ದ ಚಾಪ್ಟರ್ ಸೆಕ್ಷುಯಲ್ ರೀಪ್ರೊಡಕ್ಷನ್ ಇನ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಥ್ಯಾಂಕ್ ಯು.